ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಸರಳ ವ್ಯಾಯಾಮದಿಂದ ಏನೇನು ಲಾಭ ಅಂತ ಸರಿಯಾದ ರೀತಿನಲ್ಲಿ ಮಾಡಿದ್ರೆ ಎಷ್ಟು ಲಾಭ ಸಿಗುತ್ತೆ, ತಪ್ಪು ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಇದು ನೋಡೋದಕ್ಕೆ ನಿಮಗೆ ಈಸಿ ಅನಿಸುತ್ತೆ, ಅಯ್ಯೋ ಇದನ್ನೇನು ತೋರಿಸ್ತಾರೆ ಅಂತ. ಆದರೆ ತುಂಬಾ ಬೆನಿಫಿಟ್ ಇದೆ ಇದರಿಂದನ. ಈಗ ನಾನು ಮಾಡಿಸ್ತಾ ಇರುವಾಗ ಏನಾಗುತ್ತೆ ಅಂದರೆ, ಕ್ಲಾಸ್ಗಳೆಲ್ಲ ಮಾಡಿಸ್ತಾ ಇರ್ತೀನಿ, ಕೈ ನೋಡಿ ಈ ಥರ ಒತ್ತುಬಿಟ್ಟು ಹಿಂಗೆ ತಿರುಗಿಸಿ ಅಂತ ಹೇಳ್ತೀನಿ, ಸುಮ್ಮನೆ ಹಿಂಗೆ ಮಾಡ್ತಾ ಇರ್ತಾರೆ. ಹೀಗೆ ಈ ಥರ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಇಲ್ಲೇನು ಮಾಡಬೇಕು ಅಂತಂದರೆ, ಸಿಂಪಲ್ ನೋಡಿ, ಹಸ್ತದಿಂದ ನಮ್ಮ ಮಂಡಿ ಒತ್ತದಾಗ ನೋಡಿ ಎಷ್ಟು ನೇರಾಗುತ್ತೆ. ನೇರ ಮಾಡಿಬಿಟ್ಟು ಹಿಂಗೆ ಟರ್ನ್ ಮಾಡಬೇಕು. ಈ ಥರ ಸುಮ್ಮನೆ ಹಿಂಗೆ ಮಾಡಿಬಿಟ್ಟು ಹಿಂಗೆ ತಿರುಗಿಸಿದ್ರೆ ಇದು ತಿರುಗೋದಿಲ್ಲ. ಇಲ್ಲಿರೋ ಫ್ಯಾಟ್ ಕರಗಬೇಕು, ಸೊಂಟ ಸುತ್ತ ಇರೋ ಎಕ್ಸ್ಟ್ರಾ ಇರುತ್ತಲ್ಲ ಬೆಲ್ಲಿ, ಅದೆಲ್ಲ ಕರಗಬೇಕು. ಇನ್ನೊಂದು ಕಡೆ ಮಾಡೋಗ್ಲು ಅಷ್ಟೇ ನೋಡಿ, ಹಸ್ತದಿಂದ ಒತ್ತಬೇಕು, ಮಂಡಿಯನ್ನು ಒತ್ತಿಬಿಟ್ಟು ಇದು ಲಿಫ್ಟ್ ಆಗುತ್ತೆ ಚೆನ್ನಾಗಿ. ಬೆನ್ನಿನ ಭಾಗ ಹಿಗ್ಗೋದ್ರಿಂದ ನಿಮಗೆ ಟರ್ನ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲೆಲ್ಲೂ ಹಿಡ್ಕೊಳ್ಳಲ್ಲ, ಇಲ್ಲಾಂದರೆ ಮಸಲ್ಸ್ ಕ್ಯಾಚ್ ಆಗುತ್ತೆ. ನೀವು ಗೂನ್ ಮಾಡಿಕೊಂಡು ಟರ್ನ್ ಮಾಡ್ಕೊಂಡಾಗ ನೋಡಿ ಈ ಥರ ಮಾಡ್ಕೊ. ಇದನ್ನು ಇನ್ನೊಂದು ಮಿಸ್ಟೇಕ್ ಏನಂದರೆ, ಹಿಂಗೆ ಎಳ್ಕೊಂಡು ಟರ್ನ್ ಮಾಡ್ತಾರೆ. ಹೀಗೆ ಈ ಥರ ಎಳ್ಕೊಂಡು ಟರ್ನ್ ಮಾಡೋದ್ರಿಂದನೂ ಇದ್ರದ್ದು ಲಾಭ ಸಿಗಲ್ಲ. ಇದನ್ನು ಒತ್ತಬೇಕು, ಮಂಡಿನ ಸ್ವಲ್ಪನೂ ಮೇಲೆ ಕೆಳ್ಕೋಬಾರ್ದು. ಈ ಕೈಯಿಂದ ಒತ್ತಿದಾಗ ನೋಡಿ ಎಷ್ಟು ಹಿಗ್ಗುತ್ತೆ ಬೆನ್ನಿನ ಭಾಗ. ಕುತ್ತಿಗೆನ ಸ್ವಲ್ಪ ಲಿಫ್ಟ್ ಮಾಡಿಬಿಟ್ಟು ಹೀಗೆ ಟರ್ನ್ ಮಾಡ್ಕೋಬೇಕು, ಹೀಗೆ ಎರಡೂ ಕಡೆಗೆ. ಇದು ಸಿಂಪಲ್ ಅನಿಸುತ್ತೆ. ವಯಸ್ಸಾದರಷ್ಟೇ, ನನ್ನಂಥ ವಯಸ್ಸಾದರೂ ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು. ಕೆಳಗಡೆ ಕೂತ್ಕೊಂಡು ಮಾಡೋಕ್ಕಾಗಲಿಲ್ಲ ಅಂದರೆ ಚೇರ್ ಮೇಲೆ ಕೂತ್ಕೊಳ್ಳಿ, ಎರಡೂ ಮಂಡಿ ಒಂದೇ ಲೈನಲ್ಲಿ ಇಟ್ಕೊಳ್ಳಿ. ಅದನ್ನು ಮುಂಚೆ ವಿಡಿಯೋದಲ್ಲಿ ತೋರಿಸಿನ, ಅಲ್ಲೂ ಅಷ್ಟೇ ಕೈ ಹಿಂಗೆ ಒತ್ತಿ ಬೆನ್ನು ನೇರ ಮಾಡಿ ಟರ್ನ್ ಮಾಡಿ. ನೀವು ಸೋಫಾ ಮೇಲೆ ಕೂತಾಗ, ಚೇರ್ ಮೇಲೆ ಕೂತಾಗ ಈ ಥರ ಎಲ್ಲ ಮಾಡ್ಕೊಳ್ಳಿ. ಇದು ತುಂಬ ಹೆಲ್ಪ್ ಆಗುತ್ತೆ. ಇದು ಸಿಂಪಲ್ ಅಂತ ಅನಿಸಿದ್ರು ನಾನು. ಆಮೇಲೆ ಹಾಗೆ ಕೈ ಸ್ವಲ್ಪ ಮುಂದಕ್ಕೆ ಸ್ಟ್ರೆಚ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಆಗ ಇಲ್ಲಿಂದ ಹಿಪ್ ಮಸಲ್ಸಿಂದನೂ ಕೈ ಸ್ಟ್ರೆಚ್ ಆಗುತ್ತೆ, ಇಲ್ಲಿರೋ ಫ್ಯಾಟು ಕರಗುತ್ತೆ. ಇದನ್ನೆಲ್ಲ ಮಾಡ್ಕೊಳ್ಳಿ. ಸರಳ ವ್ಯಾಯಾಮನೇ ಇದು, ಆದರೆ ತುಂಬ ಬೆನಿಫಿಟ್ ಇದೆ. ಇದು ಎಲ್ರಿಗೂ ಉಪಯೋಗ ಆಗಲಿ. ಇದು ಬೇರೆಯವ್ರಿಗೂ ತಿಳಿಸಿ, ಎಲ್ರಿಗೂ ಶೇರ್ ಮಾಡಿ. ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂದು ಯೂಟ್ಯೂಬ್ ಚಾನಲ್ಲು. ನಮಸ್ತೆ.